ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಶಿವಮೊಗ್ಗದ ಮಹಾನಗರ ಪಾಲಿಕೆಯ ವತಿಯಿಂದ ಮಾಡಿರ್ತಕ್ಕಂಥ ದಸರಾ ಉತ್ಸವ ತುಂಬಾ ಸಂತೋಷ ಆಯಿತು. ವಿವಿಧ ಬಗೆಯ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ. ಇವತ್ತು ಅದರಲ್ಲಿ ಒಂದಾದಂತಹ ಫಿಲ್ಮೋತ್ಸವ, ದಸರಾ ಚಿತ್ರೋತ್ಸವ 2024 ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿದೆ. ತುಂಬಾ ಸಂತೋಷ ಆಯಿತು. ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಯಿತು. ಒಂದು ಕಲ್ಚರಲಿ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾದಂತಹ ಒಂದು ನೆಲ, ಹೋರಾಟಕ್ಕೆ ಹೆಸರುವಾಸಿಯಾದಂತಹ ನೆಲ, ರೈತರ ಬಗ್ಗೆ ಮತ್ತು ಬೇರೆ ಬೇರೆ ಹೋರಾಟಗಳಲ್ಲಿ ಜನಪರವಾಗಿರ್ತಕ್ಕಂಥದ್ದು. ಜನಪರವಾಗಿ ಹೋರಾಟ ಮಾಡ್ತಾನೆ ಅನೇಕ ಸಾಹಿತಿಗಳು, ರಾಜಕಾರಣಿಗಳು ಇವತ್ತು ಬಹಳ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಿದ್ದಾರೆ ಮತ್ತು ಕಾಲವೂ ಆಗಿದ್ದಾರೆ. ಬಂಗಾರಪ್ಪ ಅವರು ಮತ್ತೆ ರಾಮಕೃಷ್ಣ ಹೆಗಡೆ ಅವರು, ಪಾಟೀಲ್ ಅವರೆಲ್ಲ ಇವತ್ತು ಯಡಿಯೂರಪ್ಪ ಅವರು ಕೂಡ ಈ ನೆಲದಿಂದಾನೇ ಬಂದಿರ್ತಕ್ಕಂಥದ್ದು. ಹೀಗೆ ಅನೇಕ, ಆಮೇಲೆ ಕಲಾವಿದರಲ್ಲೂ ಕೂಡ, ಸಾಹಿತಿಗಳಲ್ಲೂ ಕೂಡ ಕುವೆಂಪು ಅವರನ್ನು ಕೂಡ ನಾವು ಇಲ್ಲಿ ಸ್ಮರಿಸಬೇಕಾಗ್ತದೆ. ಧಾರ್ಮಿಕವಾಗಿ ಕೂಡ ಬಹಳ ಗಟ್ಟಿ ನೆಲ ಆಯಿತು. ಅದು ಶೃಂಗೇರಿ ಶಾರದಾಂಬೆ ಇರ್ಬೋದು, ಚಾಮುಂಡೇಶ್ವರಿ, ಚೌಡೇಶ್ವರಿ ಇದಿರ್ಬೋದು, ದತ್ತಪೀಠ ಇರ್ಬೋದು, ಜೋಗ ಜಲಪಾತ ಇರ್ಬೋದು, ಬನದ ಸಿರಿಯನ್ನ ನಾಡಿದು ಮತ್ತು ಖನಿಜಗಳ ಗಣಿ, ಹೀಗೆ ಬಹಳಷ್ಟು ಖ್ಯಾತಿಯನ್ನ, ಶ್ರೇಷ್ಠತೆಯನ್ನ ಹೊಂದಿರತಕ್ಕಂಥ ನಾಡಲ್ಲಿ ದಸರಾ ಹಬ್ಬವನ್ನ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಒಂದು ಸಾಂಸ್ಕೃತಿಕ ಒಂದು ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಿದ್ದು ಕೂಡ ಬಹಳ ಉತ್ತಮವಾದಂಥದ್ದು. ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ಸರ್ಕಾರವೂ ಕೂಡ ಯಾವುದೇ ಸರ್ಕಾರ ಬಂದ್ರೆ ಒಂದಿಷ್ಟು ಸಹಾಯವನ್ನು ಮಾಡುತ್ತೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಸಹಾಯವನ್ನ ಸರ್ಕಾರಗಳಿಂದ ಆಗ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಮ್ಮ ಈ ನಾಡಿನ ದಸರಾ ಉತ್ಸವ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳ ಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು. ಸೊ ಮೈಸೂರು ದಸರಾ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಇದೇ ರೀತಿಯಲ್ಲೆಲ್ಲ ಮಾಡ್ತಾ ಹೋದ್ರೆ ನಮ್ಮ ನಾಡಿನ ಶ್ರೇಷ್ಠತೆ ಇನ್ನೂ ಹೆಚ್ಚಾಗ್ತದೆ ಅಂತ ಹೇಳಲಿಕ್ಕೆ ಸಾಂಸ್ಕೃತಿಕ. ಈಗ ರಾಜಕೀಯ ಬೇಡ, ಎಲ್ಲಾ ಪಕ್ಷದವರು ಇದೀವಿ ಇಲ್ಲಿ, ಆಫೀಸರ್ಸ್ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.